ಗೆಳೆಯರೇ ನಮಸ್ತೆ, ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕರ್ನಾಟಕದಲ್ಲಿರ್ತಕ್ಕಂಥ ಹಟ್ಟಿ ಗೋಲ್ಡ್ ಮೈನ್ ಕಂಪನಿಯಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಗೌರ್ಮೆಂಟ್ ಆಫ್ ಕರ್ನಾಟಕದ ಒಂದು ಉದ್ಯಮ ಆಗಿದ್ದು, ಆ ಒಂದು ಹುದ್ದೆಗಳ ಒಂದು ಮಾಹಿತಿ ಮತ್ತು ಅದರ ಕ್ವಾಲಿಫಿಕೇಷನ್ ಸಂಪೂರ್ಣ ವಿವರಣೆಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಗೆಳೆಯರೇ, ಇದರಲ್ಲಿ ವಿವಿಧ ಹುದ್ದೆಗಳು ಇದೆ. ಅದರಲ್ಲಿ ಮೊದಲನೇದಾಗಿ ಸ್ಟಾಫ್ ನರ್ಸ್ ಗ್ರೇಡ್ 5ನ ಹುದ್ದೆಗಳು, ಇದು ಲೋಕಲ್ನ ಹುದ್ದೆಗಳು, ಮತ್ತು ಸ್ಟಾಫ್ ನರ್ಸ್ G5 ಅಂದರೆ ಇದು ನಾನ್ ಲೋಕಲ್ನ ಹುದ್ದೆಗಳು. ಅನಂತರ ಕನ್ಸಲ್ಟೆಂಟ್ನ ಹುದ್ದೆಗಳು. ಮೊದಲನೇದಾಗಿ ಸ್ಟಾಫ್ ನರ್ಸ್ ಲೋಕಲ್ ಹುದ್ದೆಗಳು ಅಂದರೆ ಯಾವುದು ಅಂತೇಳಿ ನೋಡೋಣ. ಗೆಳೆಯರೇ, ಇದು ಮೊದಲನೇ ಪ್ರಕಾರದ ಹುದ್ದೆಗಳಾಗಿದೆ. ಭಾರತದಲ್ಲಿ ಚಿನ್ನ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥ ಹಟ್ಟಿ ಚಿನ್ನದ ಗಣಿ ಕಂಪನಿಯಲ್ಲಿ ಖಾಲಿರುವಂತಹ ಹುದ್ದೆಗಳಿಗೆ ಸ್ಥಳೀಯ ವೃಂದದ ಹುದ್ದೆಗಳಾಗಿದೆ. ರಾಜ್ಯ ವೃಂದದ ಹುದ್ದೆಗಳನ್ನು ನೆಕ್ಸ್ಟ್ ಹೇಳ್ತೀನಿ. ಇದು ಒಟ್ಟು ಹುದ್ದೆಗಳ ಸಂಖ್ಯೆ ಇರತಕ್ಕಂಥದ್ದು 19 ಇದೆ. 19 ಸ್ಟಾಫ್ ನರ್ಸ್ನ ಹುದ್ದೆಗಳು ಇದೆ. ಇದರಲ್ಲಿ ನಾವು ವಿವಿಧ ಕೆಟಗರಿಗಳಿಗೆ ಹಂಚಿಕೊಡಲಾಗಿದೆ. ಗೆಳೆಯರೇ, ಸ್ಟಾಫ್ ನರ್ಸ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು ಶೈಕ್ಷಣಿಕ ವಿದ್ಯಾರ್ಥಿ ಸ್ಟಾಫ್ ನರ್ಸ್ BSc ನರ್ಸಿಂಗ್ ಅಥವಾ PUC ಜೊತೆಗೆ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಮುಗಿಸಿರ್ತಕ್ಕಂಥವ್ರು ಮತ್ತು ಮಿಡ್ ವೈಫರಿ ಪರೀಕ್ಷೆಯನ್ನು ಸಾಮಾನ್ಯ ಅಭ್ಯರ್ಥಿಗಳು ಅಂಗೀಕೃತ ಸಂಸ್ಥೆಯಿಂದ ಕನಿಷ್ಠ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿರಬೇಕು. ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ವರ್ಗದವರು ಕನಿಷ್ಠ 55% ಮತ್ತು ಅದಕ್ಕಿಂತ ಮೇಲ್ಪಟ್ಟು ಅಂಕಗಳನ್ನು ಪಡೆದಿರಬೇಕು. ಜೊತೆಗೆ ಕನಿಷ್ಠ 3 ವರ್ಷಗಳ ಸ್ಟಾಫ್ ನರ್ಸ್ ಆಗಿ ಸೇವೆಯನ್ನು ಸಲ್ಲಿಸಿದಂತಹ ಅನುಭವ ಹೊಂದಿರಬೇಕು. ಕರ್ನಾಟಕ ರಾಜ್ಯ ಕೌನ್ಸಿಲ್ನಿಂದ ಪ್ರಮಾಣ ಪತ್ರವನ್ನು ನವೀಕರಿಸಿರಬೇಕು. ಇನ್ನು ಎಕ್ಸ್ರೇ ಟೆಕ್ನಿಷಿಯನ್ ಹುದ್ದೆಗಳಿದೆ. ಅದು 2 ಹುದ್ದೆಗಳಿದೆ ಸ್ಥಳೀಯರಿಗೆ. ಒಂದು ಹುದ್ದೆಯನ್ನು 2Aಗೆ, ಮತ್ತೊಂದು ಹುದ್ದೆಯನ್ನು ಸಾಮಾನ್ಯ ವರ್ಗಕ್ಕೆ ನೀಡಲಾಗಿದೆ. ಇದಕ್ಕೂ ಕೂಡ ಸೇಮ್ ಆಗಿರ್ತಕ್ಕಂತಹ ಒಂದು ಕ್ವಾಲಿಫಿಕೇಷನ್ ಜೊತೆಗೆ ಡಿಪ್ಲೊಮಾ ಇನ್ ಎಕ್ಸ್ರೇ ಟೆಕ್ನಿಷಿಯನ್ ಆಗಿರಬೇಕು. ಅಂದರೆ ಇದಕ್ಕೆ SLC ಅಥವಾ PUC ಜೊತೆಗೆ ಡಿಪ್ಲೊಮಾ ಇನ್ ಎಕ್ಸ್ರೇ ಟೆಕ್ನಿಷಿಯನ್ ಆಗಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದು. ಕೆಳಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರಿಗೆ ಕೊನೆಯ ಅಂದರೆ ಈ ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ, OBC ಅವರಿಗೆ 38 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ 40 ವರ್ಷದವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಈಗಾಗಲೇ ಏನಾದರೂ ಹಟ್ಟಿ ಚಿನ್ನದ ಗಣಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದರೆ ಅವರಿಗೆ ಪ್ರತಿ ವರ್ಷಕ್ಕೆ 2ರಂತೆ ಗ್ರೇಸ್ ಅಂಕಗಳು, ಕೃಪಾಂಕಗಳು ಸಿಗುತ್ತೆ. ಇನ್ನು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು ಅಂದರೆ ಸ್ಟಾಫ್ ನರ್ಸ್ ಸ್ಥಳೀಯ ವೃಂದದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು ಆಫ್ಲೈನ್ ಮುಖಾಂತರವಾಗಿ ಸಲ್ಲಿಸಬೇಕು. ಅದಕ್ಕೆ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಕೂಡ ಇದೆ. ಆ ಫಾರ್ಮೆಟನ್ನು ಫಿಲ್ ಮಾಡಿ ಅದನ್ನು ಈ ಒಂದು ಪ್ರಭಾರಿ ಕಾರ್ಯನಿರ್ವಾಹಕ ನಿರ್ದೇಶಕರು, ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತ, ಹಟ್ಟಿ 584115 ರಾಯಚೂರು ಜಿಲ್ಲೆ, ಕರ್ನಾಟಕ ರಾಜ್ಯ ಇವರಿಗೆ 30 ದಿನದ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಇದು ದಿನಾಂಕ 2/11/2019 ಪ್ರಕಟವಾದಂತಹ ಒಂದು ನೋಟಿಫಿಕೇಷನ್ ಆಗಿದೆ. ಡಿಸೆಂಬರ್ 2ನೇ ತಾರೀಕಿನವರೆಗೂ ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಗೆಳೆಯರೇ, ನೆಕ್ಸ್ಟ್ ಸ್ಥಳೀಯರಲ್ಲದವರಿಗೆ ಅಂದರೆ ರಾಜ್ಯ ವೃಂದಕ್ಕೆ ಇರತಕ್ಕಂತಹ ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದರೆ ಸ್ಟಾಫ್ ನರ್ಸ್ ಹುದ್ದೆಗಳ ಸಂಖ್ಯೆ ಒಟ್ಟು ಇರತಕ್ಕಂಥದ್ದು 6 ಇದೆ. ಈ ಮುಂಚೆ ಸ್ಟಾಫ್ ನರ್ಸ್ಗೆ ಹೇಳಿದಂತಹ ಒಂದು ಶೈಕ್ಷಣಿಕ ವಿದ್ಯಾರ್ಥಿಯೇ ಇಲ್ಲೂ ಕೂಡ ಇರುತ್ತೆ. ಇನ್ನು ಎಕ್ಸ್ರೇ ಟೆಕ್ನಿಷಿಯನ್ಗೆ ಇರತಕ್ಕಂತಹ ಒಟ್ಟು ಹುದ್ದೆಗಳ ಸಂಖ್ಯೆ 1 ಮಾತ್ರ. ಇನ್ನು ರಾಜ್ಯ ವೃಂದಕ್ಕೆ ಅಥವಾ ಸ್ಥಳೀಯರಲ್ಲದ ವೃಂದದ ಅಭ್ಯರ್ಥಿಗಳು ಈ ಒಂದು ಫಾರ್ಮೇಟ್ನ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಇದು ಆಫ್ಲೈನ್ ಫಾರ್ಮೇಟ್ ಆಗಿದೆ. ಇದನ್ನು ಫಿಲ್ ಮಾಡಿ ಇದನ್ನು ಮೇಲೆ ಹೇಳಿದಂತಹ ಒಂದು ಅಡ್ರೆಸ್ಗೆ ಕಳುಹಿಸಿಕೊಡಬೇಕು ಬಿಫೋರ್ ದಿ ಲಾಸ್ಟ್ ಡೇಟ್. ಇವರು ಕೊನೆಯ ದಿನಾಂಕ ಅರ್ಜಿಯನ್ನು ಸಲ್ಲಿಸೋದಕ್ಕೆ 8 ನವೆಂಬರ್ 2019 7 ಡಿಸೆಂಬರ್ 2019 ಒಳಗೆ ಅರ್ಜಿಯನ್ನು ಕಳುಹಿಸಿ ಕೊಡಬೇಕಾಗುತ್ತೆ. ಗೆಳೆಯರೇ, ಕನ್ಸಲ್ಟೆಂಟ್ ಹುದ್ದೆಗಳು ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುತ್ತೆ, ಪರ್ಮನೆಂಟ್ ಆಗಿರೋದಿಲ್ಲ. ಇಲ್ಲಿ ಎಲಿಜಿಬಿಲಿಟಿ PG ಡಿಗ್ರಿ ಇನ್ ಸೋಷಿಯಲ್ ವರ್ಕ್ ಅಂದರೆ ಸಮಾಜ ಕಾರ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. 65 ವರ್ಷದ ಒಳಗಿರ್ತಕ್ಕಂಥವರೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು 25/11/2019 ಒಳಗಾಗಿ ತಮ್ಮ ಎಲ್ಲ ದಾಖಲೆಗಳು ಮತ್ತು ಅನುಭವ ಪ್ರಮಾಣ ಪತ್ರಗಳನ್ನು ಈ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಹಟ್ಟಿ ಗೋಲ್ಡ್ ಮೈನ್ಸ್ ಕೋ ಲಿಮಿಟೆಡ್, ರಿಜಿಸ್ಟರ್ ಆಫೀಸ್ 3rd ಫ್ಲೋರ್ KHP ಶಾಪಿಂಗ್ ಕಾಂಪ್ಲೆಕ್ಸ್, ನ್ಯಾಷನಲ್ ಗೇಮ್ಸ್ ವಿಲೇಜ್, ಕೋರಮಂಗಲ್, ಬೆಂಗಳೂರು 560047ಗೆ ಇಲ್ಲಿಗೆ ಕಳುಹಿಸಿ ಕೊಡಬೇಕಾಗುತ್ತೆ. ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸ್ಟಾಫ್ ನರ್ಸ್ ಹುದ್ದೆಗಳಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 100 ರೂಪಾಯಿ ಫೀಸ್ ಇದೆ. ಇತರ ಅಭ್ಯರ್ಥಿಗಳಾದರೆ ಒಟ್ಟು 200 ರೂಪಾಯಿ ಫೀಸ್ ಇರುತ್ತೆ. ಅದನ್ನು DD ಮೂಲಕ ಕಳುಹಿಸ್ಕೊಡ್ಬೇಕು. DDಯ ಮೊತ್ತವನ್ನು ಹಟ್ಟಿ ಚಿನ್ನದ ಗಣಿ ಕಂಪನಿ ಹಟ್ಟಿಗೆ ಸಂದಾಯವಾಗುವಂತೆ ಲಗತ್ತಿಸಬೇಕಾಗುತ್ತೆ. ಗೆಳೆಯರ, ವೇತನ ಶ್ರೇಣಿಯನ್ನು ನೋಡೋದಾದರೆ 14,520 ರೂಪಾಯಿ ಆರಂಭಿಕ ಮತ್ತು 27,170 ರೂಪಾಯಿವರೆಗೆ ಆಗುತ್ತೆ.
ಇದರ ಒಂದು ತುಟ್ಟಿ ಭತ್ಯೆಯನ್ನು 76.40% ಅಷ್ಟು ನೀಡಲಾಗುತ್ತೆ ಮತ್ತು ವೇತನ ಪರಿಷ್ಕರಣೆ ಹಂತದಲ್ಲೂ ಕೂಡ ಇದೆ ಅಂತ ಹೇಳಲಾಗಿದೆ. ಅಂದರೆ ಹೆಚ್ಚು ಕಡಿಮೆ ಇದರ ಪ್ರಕಾರ ಒಂದು 30,000 ಮೇಲೆ ಪ್ರಾರಂಭದಲ್ಲಿ ಸಿಗ್ತಕ್ಕಂತಹ ಒಂದು ವೇತನ ಆಗಬಹುದು. ಗೆಳೆಯರೆ, ಇದಿಷ್ಟು ಕೂಡ ಪ್ರಮುಖ ಮಾಹಿತಿಯಾಗಿದೆ. ಯಾರೆಲ್ಲ ಅಭ್ಯರ್ಥಿಗಳಿದ್ದೀರಿ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯ ಹೊಸ ಹುದ್ದೆಗಳ ನೋಟಿಫಿಕೇಷನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿವರೆಗೂ ನಾನು ಏನು ಹೇಳಿದ್ದೀನಲ್ಲ ಅವೆಲ್ಲ ಮಾಹಿತಿಗಳ ಲಿಂಕನ್ನು ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಪಾರ್ಟಲ್ಲಿ ಕೂಡ ಹಾಕಿರ್ತೀನಿ. ಅದನ್ನು ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಥ್ಯಾಂಕ್ ಯು.